ಎಲ್ರಿಗೂ ಹೇಗಿದ್ದೀರಾ? ನಾವಿವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಅದೇ ದೊಡ್ಡ ಕಲ್ಸಂದ್ರದ ಹತ್ರ ಇರೋಂಥ ಹೊಸ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ. ಸೊ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಮತ್ತೆ ರಿಟರ್ನ್ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೋಗೋವಾಗ ಹೇಳಿ 8:10ಕ್ಕೆ ಕ್ಲೋಸ್ ಅಂತ ಇವಾಗ. ಸೊ ವೀಕೆಂಡಲ್ಲಿ 8:20 ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಅಲ್ಲಿ ಕ್ಲೋಸ್ ಆಗಿದ್ದರಿಂದ ಇಸ್ಕಾನ್ ಟೆಂಪಲ್. ಈಗ ನಾವು ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಹೋಗ್ತಾ ಇದೀವಿ ಅಂತ ಬನ್ನಿ ತೋರಿಸ್ತೀನಿ. ಪಿಜ್ಜಾ ಬೇಕ್ರಿಗೆ ಹೋಗೋಣ ಅಂತ ರಾಮೇಶ್ವರಂ ಕೆಫೆಲೆ ಇಳ್ಕೊಂಡ್ವಿ. ಮಕ್ಳಿಗೆ ಹಶ್ವಾಗಿತ್ತು ಅಂತ ತಿನ್ಸೋಣ ಅಂತ. ಆದರೆ ನಮಗೂ ಹಶ್ವಾಗಿ ಹೋಗಿತ್ತು. ಹಾಗಾಗಿ ಎಲ್ಲರೂ ಒಂದೊಂದು ಪ್ಲೇಟ್ ಇಡ್ಲಿ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಎಲ್ಲ ತಿಂದಿದ್ದಾದ್ಮೇಲೆ ಹೋಗ್ತಾ ಇರೋವಾಗ ಅಮ್ಮ ನಂಗೆ ಪೂರಿ ಬೇಕು ಅಂತ ಹೇಳಿ ಪೂರಿ ಆರ್ಡರ್ ಮಾಡ್ಕೊಂಡು ತಿಂದ್ರು. ಸೊ ನಾವು ಬಿಡ್ತೀವಾ, ನಾವು ತಿಂದ್ವಿ. ಆದ್ಮೇಲೆ ಸ್ಟ್ರೈಟಾಗಿ ಪಿಜ್ಜಾ ಬೇಕ್ರಿಗೆ ಬಂದ್ವಿ. ಹೋಗ್ತಿದ್ದಂಗೆನೆ ಓಪನ್ ಕಿಚನ್ ಇದೆ. ಅವ್ರು ಏನೇನ್ ಮಾಡ್ತಿದಾರೆ ಅಂತ ನಮ್ ಕಣ್ಣಾರ ನೋಡ್ಬೋದು. ಕಡೆ ಸೈಡ್ ನೋಡ್ತಾ ಇದ್ರೆ ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಮೆನು ನೋಡ್ಕೊಂಡು ಏನೇನ್ ಮೆನ್ಯೂ ಅಲ್ಲಿ ಏನೇನಿದೆ ಅಂತ ನೋಡಿ ಎಲ್ಲರೂ ಡಿಸ್ಕಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ವಿ. ನಾವೊಂದು ಗಾರ್ಲಿಕ್ ಬ್ರೆಡ್ ಮತ್ತೆ ಇನ್ನೊಂದ್ 2 ತರದ್ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಸೊ ನೋಡಿ ನಮ್ದೇ ಪಿಜ್ಜಾ ಅನ್ಸುತ್ತೆ ಅದು ರೆಡಿ ಆಗ್ತಾ ಇರೋದು. ಅಷ್ಟೊತ್ತಿಗೆ ರೆಡಿ ಆಗೋಷ್ಟೊತ್ತಿಗೆ ಪ್ರಜ್ಞನ್ಗೆ ಕಲರಿಂಗ್ ಮಾಡೋದಕ್ಕೆ ಅಂತ ಡ್ರಾಯಿಂಗ್ ಶೀಟ್ ಕೊಟ್ಟು ಕಲರಿಂಗ್ ಮಾಡ್ಕೊಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಗಾರ್ಲಿಕ್ ಬ್ರೆಡ್ ಬಂತು. ಗಾರ್ಲಿಕ್ ಬ್ರೆಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಷ್ಟಕ್ಕೂ ನಾವು ಇದೇ ಬೇಕರಿಗೆ ಯಾಕೆ ಬಂದ್ವಿ ಗೊತ್ತಾ? ಸೊ ಇದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಸಾರ್ಡೋ ಬ್ರೆಡ್ ಇಂದ ಮಾಡೋ ಪಿಜ್ಜಾ ಮತ್ತೆ ಗಾರ್ಲಿಕ್ ಬ್ರೆಡ್ ಇಲ್ಲಿ ಸಿಗೋಂಥದ್ದೆಲ್ಲ ಇದೇ ತರ ಐಟಮ್. ನಂಗೆ ಗಾರ್ಲಿಕ್ ಬ್ರೆಡ್ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು. ಪಿಜ್ಜಾ ಬಂತು ನೋಡಿ. ಪಿಜ್ಜಾ ನಂಗೆ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ಲಿಲ್ಲ ಈಗ ತಿನ್ನೋವಾಗ. ಆ ಗ್ಯಾಪಲ್ಲೇ ಇವಳು ಪಾಸ್ತಾ ಆರ್ಡರ್ ಮಾಡ್ಕೊಂಬಿಟ್ಟಿದ್ದಾಳೆ. ನನಗೆ ಗೊತ್ತೇ ಇಲ್ಲ. ಸೊ ನೋಡಿ ಚೆನ್ನಾಗಿದೆ, ಸಾಫ್ಟ್ ಆಗಿತ್ತು. ತಿನ್ನೋದಕ್ಕೆ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿತ್ತು. ಚೂಯಿ ಟೆಕ್ಸ್ಚರ್ ಯಾರಿಗೆ ಇಷ್ಟ ಆಗುತ್ತೋ ಅವರಿಗೆ ಈ ಬ್ರೆಡ್ ಇಷ್ಟ ಆಗುತ್ತೆ. ಓಕೆ, ಎಲ್ಲ ಆಯ್ತು. ನಮ್ಮ ಚೋಟಾಣಿ ಬೇರೆ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ. ಅವಳಿಗೆ ಯಾಕೋ ಹಿಂಸೆ ಆಗ್ತಿತ್ತು ಅನ್ಸುತ್ತೆ. ಸೊ ನಾವೆಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು. ಇವತ್ತೇ ನಾವು ಒಬ್ರು ಸೆಲೆಬ್ರಿಟಿನ ಮೀಟ್ ಆದ್ವಿ. ಅದ್ ಯಾರು ಅಂತ ಹೇಳ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಆದ್ರೆ. ಸ್ಟೇ ಟ್ಯೂನ್. ಬಾಯ್.